ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗ್ ಅಲ್ಲಿ ಅರೇಬಿಯನ್ ಫೇಮಸ್ ರಾಯಲ್ ಸ್ವೀಟ್ ಆದಂತಹ ಕುನಾಫಾ ಹೇಗ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ವಾ ಇದು. ಮನೆಯಲ್ಲೇ ಇದನ್ನ ಈಸಿಯಾಗಿ ಮಾಡ್ಕೋಬಹುದು. ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ, ಹಾಗೆ ಟೋನ್ ಮಿಲ್ಕ್ ತಗೊಂಡಿದ್ದೀನಿ, ಗುಡ್ ಲೈಫ್. ನಾರ್ಮಲ್ ಹಾಲಿಂದ ಇದು ಮಾಡೋದಿಕ್ಕಾಗೋದಿಲ್ಲ, ಟೋನ್ ಮಿಲ್ಕ್ ನೀವು ತಗೋಬೇಕಾಗುತ್ತೆ. ಇಲ್ಲಿ ನಾನು 2.5 ಸ್ಪೂನ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ, 2.5 ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ನ ತಗೊಂಡಿದ್ದೀನಿ, 1/2 ಕಪ್ ಅಷ್ಟು ತುಪ್ಪನ ಯೂಸ್ ಮಾಡ್ತಿದ್ದೀನಿ, ಹಾಗೆ 1/4 ಕಪ್ ಅಷ್ಟು ಕಾರ್ನ್ಫ್ಲೋರ್ ನ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ 1/4 ಕಪ್ ಅಷ್ಟು ಕಸ್ಟರ್ಡ್ ಪೌಡರ್ ಯಾವ್ದಾದ್ರು ಆಗ್ಬಹುದು ತಗೊಂಡಿದ್ದೀನಿ. ಇಲ್ಲಿ ನಾನು ವರ್ಮಿಸೆಲ್ಲಿ ಶಾವ್ಗೆನ ತಗೊಂಡಿದ್ದೀನಿ. ಇದು ಕುನಾಫಕ್ಕೆ ಯೂಸ್ ಮಾಡುವಂತಹದ್ದೇ ಶಾವ್ಗೆ ಇದು. ನೀವು ತುಂಬಾ ತೆಳುವಾಗಿರುವಂತಹ ಶಾವ್ಗೆನ ಯೂಸ್ ಮಾಡಬೇಕು. ದಪ್ಪ ಶಾವ್ಗೆಯಿಂದ ಇದು ಪ್ರಿಪೇರ್ ಮಾಡೋದಿಕ್ಕೆ ಆಗೋದಿಲ್ಲ. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಪುಡಿ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ತುಪ್ಪನ ಹಾಕೋಬೇಕು. ಪುಡಿ ಮಾಡ್ಕೊಂಡಾದ್ಮೇಲೆ ಕಲ್ಸ್ಕೊಳ್ಳೋದಿಕ್ಕೆ ತುಪ್ಪ ಹಾಕೊಂಡಾದ್ಮೇಲೆ ನೀವು ನಿಧಾನಕ್ಕೆ ಈ ರೀತಿ ಮ್ಯಾರಿನೇಟ್ ಮಾಡ್ಬೇಕಾಗುತ್ತೆ. ಅದನ್ನ ಚೆನ್ನಾಗಿ ಕಲ್ಸ್ಬೇಕಾಗುತ್ತೆ ಈ ರೀತಿ. ಇದು ರೆಡಿ ಆದ್ಮೇಲೆ ಸೈಡಿಗೆ ಇಟ್ಬಿಡಿ. ಇವಾಗ ಇದಕ್ಕೆ ಒಂದು ಟಾಪಿಂಗ್ ರೆಡಿ ಮಾಡ್ಕೋಬೇಕು. ಆ ಟಾಪಿಂಗಿಗೆ ಹಾಲು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡು. ಆ ಟೋನ್ ಮಿಲ್ಕ್ ಏನಿದೆ ಅದಕ್ಕೆ ಸ್ವಲ್ಪ ಕೂಡ ನೀರ್ ಸೇರಿಸ್ದಂಗೆ ನಾನು ಕಾಯಕ್ ಇಟ್ಕೊಂಡಿದ್ದೀನಿ. ಹಾಲು ಕಾಯ್ತಾ ಬಂದಿದೆ. ಇವಾಗ ನೆನ್ಪಿರ್ಲಿ, ಇದಕ್ಕೆ ನೀವು ನೀರ್ನ ಆಡ್ ಮಾಡೋಗಿಲ್ಲ, ಗಟ್ಟಿ ಹಾಲೇ ಆಗ್ಬೇಕು ಇದಕ್ಕೆ. ಅದಕ್ಕೆ ನಾನು ಮುಂಚೆನೆ ಹೇಳ್ದೆ ಟೋನ್ ಮಿಲ್ಕ್ ಯೂಸ್ ಮಾಡಿ ಅಂತ. ಈಗ ಹಾಲು ಕಾದಾದ್ಮೇಲೆ ನಾನು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಸಕ್ಕರೆ ಇದಕ್ಕೆ ಸೇರಿಸ್ಕೊಂಡ್ ಆದ್ಮೇಲೆ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ವಾ, ಅದನ್ನ ಆಡ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನೀವು ಹೆಚ್ಚು ಸಕ್ಕರೆನ ಕೂಡ ಹಾಕೊಳ್ಳೋದಿಕ್ಕೆ ಹೋಗ್ಬಾರ್ದು. 2.5 ಸ್ಪೂನ್ ಇಂದ 3 ಸ್ಪೂನ್ ಸಾಕು. ಆಮೇಲೆ ಇಲ್ಲಿ ನಾನು ಕಸ್ಟರ್ಡ್ ಪೌಡ್ರನ್ನ ನೀರಲ್ಲಿ ಕಲ್ಸ್ಕೊಂಡು ಅದನ್ನ ಹಾಕೊಳ್ತಿದ್ದೀನಿ. ಆನಂತರ ಕಾರ್ನ್ಫ್ಲೋರ್ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಸಹ ನೀರಲ್ಲಿ ಕಲ್ಸ್ಕೊಂಡು ನಾನು ಇದಕ್ಕೆ ಆಡ್ ಮಾಡ್ಕೊಳ್ತಿದ್ದೀನಿ. ಹಾಕೊಂಡಿದ ತಕ್ಷಣ ನೀವು ಅದನ್ನ ಕಲ್ಸಕ್ ಸ್ಟಾರ್ಟ್ ಮಾಡ್ಬಿಡಿ, ಇಲ್ಲ ಅಂದ್ರೆ ಗಂಟ್ಗಳಾಗೋಗುತ್ತೆ. ಸ್ವಲ್ಪ ಕೂಡ ಲಮ್ಸ್ ಇಲ್ದೆ ಇರೋ ರೀತಿ ನೀಟಾಗಿ ಕಲ್ಸ್ಕೊಳ್ಳಿ. ಅದು ಗಟ್ಟಿ ಆಗ್ತಾ ಬರುತ್ತೆ. ಅದ್ ರೆಡಿ ಆಗ್ತಿದ್ದಂಗೆ ನಾನಿಲ್ಲಿ ಶುಗರ್ ಸಿರಪ್ ನ ರೆಡಿ ಮಾಡ್ಕೊಳ್ಳೋದಿಕ್ಕೆ 2 ಗ್ಲಾಸ್ ಅಷ್ಟು ನೀರ್ನ ಹಾಕೊಳ್ತಿದ್ದೀನಿ. ಶುಗರ್ ಸಿರಪ್ ನಾವು ಜಾಮೂನಿಗೆ ಮಾಡ್ಕೊಳ್ತೀವಲ್ಲ ಆ ರೀತಿ ಅಲ್ಲ, ತುಂಬಾ ತಿಕ್ಕಾಗೋವರೆಗೂ ಶುಗರ್ ಸಿರಪ್ ನ ನಾವು ಬಿಡಬಾರ್ದು. 1-2 ಕುದಿ ಬರೋವರೆಗೂ ಬಿಡಿ. ಇದಕ್ಕೆ ಒಂದ್ ಸ್ವಲ್ಪ ಲೆಮನ್ ನ ಹಿಂಡ್ಕೊಳ್ಳಿ, ಯಾಕಂತಂದ್ರೆ ಅಂಟಾಗಬಾರ್ದು ಅನ್ನೋ ರೀಸನ್ಗೆ. ಶುಗರ್ ಸಿರಪ್ ಅವಾಗ ಅಂಟ್ ಬರಲ್ಲ. ಈಗ ಇಲ್ಲಿ ನಾವು ಟಾಪಿಂಗ್ ರೆಡಿ ಮಾಡ್ಕೊಂಡಿದೀವಲ್ಲ, ಅದು ಆಲ್ರೆಡಿ ರೆಡಿ ಆಗಿದೆ ನೋಡಿ. ಸ್ವಲ್ಪ ಕೂಡ ಗಂಟುಗಳಿಲ್ಲ, ಆ ರೀತಿ ಪ್ರಿಪೇರ್ ಆಗಿದೆ. ಇದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ತಣ್ಣಗಾದ್ಮೇಲೆನೆ ನೀವು ಅದ್ರ ಮೇಲೆ ಹಾಕೋಬೇಕಾಗುತ್ತೆ. ಈಗ ಇಲ್ಲಿ ನಾನು ಕುನಾಫಾ ಪ್ಲೇಟ್ ತಗೊಂಡಿದ್ದೀನಿ. ನೀವು ಈ ರೀತಿ ಯಾವ ಪ್ಲೇಟ್ ಬೇಕಾದ್ರೂ ತಗೋಬಹುದು. ಇದಕ್ಕೆ ನೀವು ಈ ರೀತಿ ತುಪ್ಪನ ಸವರ್ಕೋಬೇಕು. ನಾನು ಇದಕ್ಕೆ ಕುನಾಫಾ ಪ್ಲೇಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಇರುವಂತ ಯಾವ ತಟ್ಟೆ ಆದ್ರೂ ಪರವಾಗಿಲ್ಲ, ಇದಕ್ಕೆ ಯೂಸ್ ಮಾಡಬಹುದು. ಈಗ ಇದ್ರೊಳಗೆ ನಾವು ಮ್ಯಾರಿನೇಟ್ ಆಗಿರುತ್ತಲ್ಲ ಶಾವ್ಗೆ, ಅದನ್ನ ಸೆಟ್ ಮಾಡ್ತಾ ಬರ್ಬೇಕು. ಒಂದ್ ಲೇಯರು ನೀಟಾಗಿ ಈ ರೀತಿ ಹಾಕೊಳ್ತಾ ಬರ್ಬೇಕು. ಒಂದ್ ಲೇಯರು ಸೆಟ್ ಮಾಡ್ಕೊಳ್ಳಿ ಇದ್ರೊಳಗೆ. ನಾನು ಆಗ್ಲೇ ಹೇಳ್ದಾಗೆ ಇದು ಮಾಡೋದಿಕ್ಕೆ ತೆಳ್ಳಗಿರುವಂತಹ ಶಾವ್ಗೆ ಬೇಕಾಗುತ್ತೆ, ದಪ್ಪ ಶಾವ್ಗೆ ಆಗಲ್ಲ. ಈಗ ಈ ರೀತಿ ಸೆಟ್ ಮಾಡ್ಕೊಂಡೆ. ಈಗ ನಾನು ಒಂದು ಬೌಲ್ ತಗೊಂಡು ಅದನ್ನ ಈ ರೀತಿ ಸ್ಲೋ ಆಗಿ ಪ್ರೆಸ್ ಮಾಡ್ತಿದ್ದೀನಿ. ಈಗ ಇದು ಸೆಟ್ ಆಗಿದೆ. ಇವಾಗ ಇದ್ರ ಮೇಲೆ ನಾವು ಏನ್ ಟಾಪಿಂಗ್ ರೆಡಿ ಇಟ್ಕೊಂಡಿದೀವಲ್ಲ, ಅದನ್ನ ಒಂದು ಲೇಯರ್ ಹಾಕ್ತಾ ಬರ್ಬೇಕು ನಿಧಾನಕ್ಕೆ. ಈ ರೀತಿ ನಿಧಾನಕ್ಕೆ ಹಾಕ್ತಾ ಬನ್ನಿ. ಮಧ್ಯಕ್ಕೆ ಹಾಕೊಂಡು ನೀವು ಆಮೇಲೆ ಈ ತರ ಸ್ಪ್ರೆಡ್ ಮಾಡ್ಕೋಬಹುದು. ಈಗ ಇಲ್ಲಿ ನಾನು ಒಂದ್ ಲೇಯರ್ ಹಾಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಮೊಜರೆಲ್ಲಾ ಚೀಸ್ ಇದೆಯಲ್ವಾ, ಅದನ್ನ ಹಾಕೊಳ್ತಿದ್ದೀನಿ. ನಾನಿಲ್ಲಿ ಚೀಸ್ ಕುನಾಫಾ ಮಾಡ್ತಿರೋದ್ರಿಂದ ಮೊಜರೆಲ್ಲಾ ಚೀಸ್ ನ ಹಾಕೊಳ್ತಿದ್ದೀನಿ. ತಿನ್ನೋಕ್ ತುಂಬಾ ಚೆನ್ನಾಗಿರುತ್ತೆ. ಈ ಟಾಪಿಂಗ್ ಫುಲ್ ಆಗೋ ಹಾಗೆ ನೀವು ಮೊಜರೆಲ್ಲಾ ಚೀಸ್ ನ ಸ್ಪ್ರೆಡ್ ಮಾಡಬೇಕು ಇದ್ರ ಮೇಲೆ. ಈಗ ನೋಡಿ, ಈ ರೀತಿ ನಾನು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವಿಲ್ಲಿ ಕ್ರೀಮ್ ಕುನಾಫಾ ಅಥವಾ ಚಾಕ್ಲೇಟ್ ಕುನಾಫಾ ಯಾವುದಾದ್ರೂ ಮಾಡಬಹುದು. ನಾನಿಲ್ಲಿ ಚೀಸ್ ಕುನಾಫಾ ಮಾಡ್ತಿದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಶಾವ್ಗೆನ ಸೆಟ್ ಮಾಡ್ತಾ ಬರೋಣ. ನಾವೇನ್ ಫಸ್ಟ್ ಸೆಟ್ ಮಾಡಿದ್ವಿ ಅದೇ ರೀತಿ, ಆದ್ರೆ ಈ ಸಲ ಸ್ವಲ್ಪ ಮೆತ್ತಗೆ, ಯಾಕಂತಂದ್ರೆ ನಾವು ಟಾಪಿಂಗ್ ಹಾಕೊಂಡಿರ್ತೀವಲ್ಲ, ಅದು ಹೊರಗೆ ಬರಬಾರ್ದು. ಆ ರೀತಿ ನಿಧಾನಕ್ಕೆ ಈ ರೀತಿ ಬೌಲಲ್ಲಿ ಪ್ರೆಸ್ ಮಾಡ್ತಾ ಬನ್ನಿ. ಆಗ ಅದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಈಗ ನೋಡಿ, ಈ ರೀತಿ ನಾನು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ಇದನ್ನ ಇವಾಗ ನಾವು
ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಇವಾಗ ಮೀಡಿಯಂ ಫ್ಲೇಮ್ ಸ್ಟವ್ ಆನ್ ಮಾಡಿಕೊಂಡು ನಾನು ಇದನ್ನ ಇಟ್ಕೊಳ್ತಿದ್ದೀನಿ. ಈ ರೀತಿ ಟರ್ನ್ ಮಾಡ್ತಾ ಇರಬೇಕು. ಆಮೇಲೆ ನಾನು ಈ ಕಡೆ ಇನ್ನೊಂದು ಅದೇ ರೀತಿಯ ತಟ್ಟೆಗೆ ಈ ರೀತಿ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 3 ನಿಮಿಷ ಇದನ್ನ ಬೇಯಿಸ್ಕೊಂಡಾದ್ಮೇಲೆ ಇದನ್ನ ನಾವು ಡಂಪ್ ಮಾಡ್ಕೋಬೇಕು. ಆ ಇನ್ನೊಂದು ಪ್ಲೇಟ್ ಇದೆಯಲ್ಲ ಅದನ್ನ ಅದ್ರ ಮೇಲೆ ಮುಚ್ಚಿ ಈ ರೀತಿ ಡಂಪ್ ಮಾಡ್ತಿದ್ದೀನಿ ಅದಕ್ಕೆ. ಈಗ ನಾನು ಡಂಪ್ ಆದ್ಮೇಲೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಇದೇ ರೀತಿ 2 ಸೈಡ್ ಬೇಯಿಸ್ಕೋಬೇಕು. ಪರ್ಫೆಕ್ಟ್ ಆಗಿ ಬೆಂದಿದೆ. ಈಗ ಇದ್ರ ಮೇಲೆ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ನಿಧಾನಕ್ಕೆ ಹಾಕ್ತಾ ಬರ್ಬೇಕು. ಈ ರೀತಿ ಡಂಪ್ ಮಾಡುವಾಗ ಹುಷಾರಾಗಿ ಡಂಪ್ ಮಾಡ್ಬೇಕು ನೀವು ಅದನ್ನ, ಇಲ್ಲಾಂತಂದ್ರೆ ಕುನಾಫಾ ಸರಿಯಾಗಿ ಬರೋದಿಲ್ಲ. ಈ ರೀತಿ ಶುಗರ್ ಸಿರಪ್ ಫುಲ್ಲು ಸ್ಪ್ರೆಡ್ ಮಾಡ್ಕೋಬಿಡಿ. ಫೈನಲಿ ನಮ್ಮ ಅರೇಬಿಯನ್ ಸ್ವೀಟ್ ರೆಡಿ ಆಗಿದೆ. ಪರ್ಫೆಕ್ಟ್ ಆಗಿ ಬಂದಿದೆ. ನಾನಿಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಇದು ಈ ರೀತಿ ಪೀಸ್ ತೆಗೆಯುವಾಗ ಮೊಸರೆಲ್ಲ ಚೀಸ್ ಹಾಕಿರ್ತೀವಲ್ಲ ಈ ರೀತಿ ಬರಬೇಕು ಲೇಯರು, ಆಗ್ಲೇ ಅದು ಚೆನ್ನಾಗಿ ಆಗಿದೆ ಅಂತ ಅರ್ಥ. ಇದನ್ನ ನಾವು ಝೊಮ್ಯಾಟೊದಲ್ಲೆಲ್ಲ ಆರ್ಡರ್ ಮಾಡಿ ತರಿಸ್ಕೊಳ್ತೀವಿ. ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನು ಆಗಲ್ಲ ತಿಂದ್ರು ಕೂಡ, ಇನ್ನೂ ಬೇಕು ಅನ್ಸುತ್ತೆ. ಅದೇ ನೀವು ಮನೇಲೇ ಈ ರೀತಿ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವೆಲ್ಲರೂ ಇದನ್ನ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಇವತ್ತಿನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ.